ನಮಸ್ಕಾರ ಗೈಸ್ ಇವನು ಮೇಡ್ ಇನ್ ವೆಸ್ಟ್ ಇಂಡೀಸ್ ಆದ್ರೆ ಆಡ್ತಾ ಇರೋದು ಇಂಡಿಯಾಗೆ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಸೂಪರ್. ಒಂದು ಮುತ್ತಿನ ಕಥೆಯ ಹೇಳಿತು. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಕ್ಯಾಮ್ರಾ ನೋಡ್ಕೊಂಡು ಆದಷ್ಟು ಹೇಳಕ್ಕಾಗಲ್ಲ, ಓಡಿಸ್ಕೊಂಡು ಮಾತಾಡ್ತೀನಿ. ಸೊ ಗೈಸ್ ಏನಿಲ್ಲ, ಬೆಳಗ್ಗೆ ಎದ್ದಿದ್ದೀವಿ. ಬೆಳಗ್ಗೆ ಎದ್ದಿದ ತಕ್ಷಣ ಮನೇಲಿ ಲಾಗ್ ಮಾಡಬೇಕಾಗಿತ್ತು, ಯಾಕೆ ಮಾಡಿಲ್ಲ ಅಂದರೆ ನಮ್ಮ ನವೀನ್ ಅವರಿಗೆ ಇವತ್ತು ಲೀಗ್ ಮ್ಯಾಚ್ ಇದೆ, 5th ಡಿವಿಷನ್ ಕ್ರಿಕೆಟ್ ಲೀಗ್ ಮ್ಯಾಚ್ ಇದೆ. ಲೇಟ್ ಆಗೈತೆ ಅಂದರೆ ಮ್ಯಾಚ್ 9:30 ಸ್ಟಾರ್ಟ್ ಆಗೋದು. ಇದು 8:20 ನಮ್ಮ ಸರ್ ಬಂದ್ಬಿಡ್ತಾರೆ. ಅಷ್ಟರಲ್ಲಿ ಇವ್ನು ಕ್ಯಾಪ್ಟನು ನಮ್ಮ ನವೀನು. ಅವನು 8:20 8:30ಗೆಲ್ಲ ಅಲ್ಲಿ ಇರಬೇಕು. ಸೊ ದಟ್ ಅವನು ಏನೇನು ಪ್ರೊಸೀಜರ್ಸ್ ಇದೆಯೋ ಅವೆಲ್ಲ ಫಿಲ್ ಮಾಡಬೇಕು. ಅದಕ್ಕೆ ಬೇಗ ಹೋಗ್ತಾ ಇದ್ದೀವಿ. ಇವಾಗ ನೋಡಬೇಕು, ಇವತ್ತು ಕಂಪ್ಲೀಟ್ ಮ್ಯಾಚ್ ಡೇ ವ್ಲಾಗ್ ಆಗಿರುತ್ತೆ. ಕಂಪ್ಲೀಟ್ ಇವತ್ತು ಗ್ರೌಂಡಲ್ಲೇ ಇರ್ತೀವಿ ಅನ್ಕೊಳ್ರಿ ನಾವು. ಸೊ ಏನೇನು ನಡೆಯುತ್ತೆ, ನಮ್ಮ ಟೀಮ್ ಎಷ್ಟು ಸ್ಕೋರ್ ಮಾಡುತ್ತೆ, ನವೀನ್ ಎಷ್ಟು ಸ್ಕೋರ್ ಮಾಡ್ತಾನೆ ಎಲ್ಲ ಹೇಳ್ತೀನಿ, ಎಲ್ಲ ಅಪ್ಡೇಟ್ಸ್ ಕೊಡ್ತೀನಿ ನೋಡಿ. ಆಮೇಲೆ ದೂದು ಬರ್ತಾನೆ ಒಂದು ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಐತೆ. ಸಂಡೇ ಇವತ್ತು ಬ್ಯಾಂಕ್ ಯಾವುದೋ ಓಪನ್ ಇರುತ್ತಂತೆ, ಅಲ್ಲಿ ಹೋಗಿ ಬರ್ತಾನೆ, ನೋಡೋಣ. ಆಮೇಲೆ ಏನೇನಾಗುತ್ತೋ ಮುಂದೆ ಹಂಗೆ ಕಂಟಿನ್ಯೂ ಮಾಡ್ತೀನಿ. ವಿಡಿಯೋ ಲಾಸ್ಟ್ವರೆಗೂ ನೋಡಿ ಗೈಸ್. ಆಮೇಲೆ ವಿಡಿಯೋ ಇಷ್ಟ ಏನು ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಮತ್ತೆ ಸಬ್ಸ್ಕ್ರೈಬ್ ಮಾಡಬೇಕು ಗೈಸ್. ಸೊ ಕೊನೆಗೂ ಗ್ರೌಂಡ್ ಬಂದಿದ್ದೀವಿ. ಇಲ್ಲಿ ನೋಡಿ, ಕ್ಯಾಪ್ಟನ್ ಎಲ್ಲರಿಗೂ ರಿಜಿಸ್ಟರ್ ಮಾಡಿಸ್ತಾವೆ. ಇವರು ಗೊತ್ತಲ್ಲ, KP ನಮ್ಮ ಇದಕ್ಕೆ ಟ್ರಿಪ್ಪಿಗೆ ಬಂದಿದ್ರು. ಹಾಯ್. ಸೊ ಮ್ಯಾಚ್ ಎಷ್ಟು 9:30 ಸ್ಟಾರ್ಟ್ ಆಗೋದು ಗೈಸ್. ಇವಾಗ ಇವರೆಲ್ಲ ಸ್ವಲ್ಪ ಫಾರ್ಮಾಲಿಟೀಸ್ ಇರುತ್ತೆ, ಹೆಸರು ಬರ್ದು ಅದೆಲ್ಲ ಸೈನ್ ಮಾಡೋದು. ಕ್ಯಾಪ್ಟನ್, ವಿಕೆಟ್ ಕೀಪರ್ ಬಂದು ನವೀನು. ನೋಡೋಣ, ನವೀನ್ದು ಬ್ಯಾಟಿಂಗ್ ಎಲ್ಲ ಬಂದಾಗ ಫುಲ್ ತೋರಿಸ್ತೀನಿ. ಡಕೌಟ್ ಆಗ್ಬಿಡ್ಲಿ ನವೀನ್ ಇವತ್ತು, ಟ್ರೋಲ್ ಮಾಡಿ ಬಿಸಾಕ್ಬಿಡ್ರಿ. ಇವು ನಮಸ್ಕಾರ ಗೈಸ್. ಬೈಲಿ ಹೇಳ್ಕೊಂಬ ಗೈಸ್. ಇವನು ಮೇಡ್ ಇನ್ ವೆಸ್ಟ್ ಇಂಡೀಸ್ ಆದ್ರೆ ಆಡ್ತಾ ಇರೋದು ಇಂಡಿಯಾಗೆ. ಹೇಳು. ಏನಿಲ್ಲ ಗೈಸ್, ಇವನು ಇಂಡಿಯಾದವನೇ ಹುಡುಗ, ಚೆನ್ನಾಗಿ ಆಡ್ತಾನೆ, ಮಸ್ತಾಗಿ ಆಡ್ತಾನೆ. ಲೆಗ್ ಸ್ಪಿನ್ನರು ಪ್ಲಸ್ ಬ್ಯಾಟಿಂಗು. ನೋಡೋಣ, ಮ್ಯಾಚ್ ಗೆಲ್ತೀರೇನೋ? ಪಕ್ಕ 29 ಆಲ್ಔಟ್ ಅವರು ಗೈಸ್. ಅದು ನಮ್ದು ರೆಕಾರ್ಡು. 29ಗೆ ಆಲ್ಔಟ್ ಮಾಡಿಸಿದ್ವಿ ಅಪೋಸಿಟ್ ಟೀಮ್ನ. ನೋಡೋಣ, ಚೆನ್ನಾಗಿ ಆಡಿ ಗೆದ್ರೆ ಸಾಕು. ಗೈಸ್ ಕ್ಯಾಪ್ಟನ್ ಟಾಸ್ಗೆ ಹೋಗ್ತಾವನೆ. ಹೇಳ ನೋಡಿ ಗೈಸ್, ಕ್ಯಾಪ್ಟನ್ನು ಗೈಸ್ ನವೀನು ಕ್ಲೀನಾಗಿ ಟಾಸ್ ಹೋಗ್ತಾವನೆ, ಎತ್ಕೊಂಡು ಬೌಲಿಂಗ್ ಅಂತೆ. ಕ್ಯಾಪ್ಟನ್ ಟಾಸ್ ಹೋಗ್ತಾವನೆ, ಏನಂತ್ಯಾ? ವೆಲ್ಡನ್ ಕ್ಯಾಪ್ಟನ್ ಗೈಸ್. ಇದು ಮ್ಯಾಚ್ ಹೋದವ್ರೆ ಸಖತ್ ಫನ್ ಆಗಿರುತ್ತೆ. ನೋಡೋಣ ಏನು ಮಾಡ್ತಾನೆ. ಯಾಕೋ ಟಾಸ್ ಹೋತೆ? ಕಾಲ್ ಹೊಡೆದೇ ಇರಲಿ, ನೀನು ಯಾಕೆ ಟಾಸ್ ಹೋತೆ? ಏನು ಸರಿ ಬೌಲಿಂಗ್. ಸೊ ಗೈಸ್, UCC ಅಪ್ ಟು ಬಾಲ್. ನೋಡೋಣ ಮ್ಯಾಚ್ ಗೆಲ್ತಾರಾ ಇಲ್ವಾ, ಫೈನಲ್ವರೆಗೂ ನೋಡ್ರೆ ನಿಮ್ಗೆ ಗೊತ್ತಾಗುತ್ತೆ. ನಾನು ಫ್ರೀಡಮ್ ಕೊಡ್ತೀನಿ, ಏನು ಬೇಕಂದರೆ ಮಾತಾಡ್ಕೊಳ್ಳಿ ಎಲ್ಲರೂ. ಫೀಡಿಂಗು ಬೌಲರ್ಸ್ ಮೇಲೆ ಬಿಟ್ಟಿರ್ತೀನಿ, ಎಲ್ಲಿ ಬೇಕಂದರೆ ಸೆಟ್ ಮಾಡ್ಕೊಳ್ಳಿ. ಏನೋ ಚೇಂಜಸ್ ಇದ್ದರೆ ನಾನು ಮಾಡ್ತೀನಿ. ಅವರು ಲೈಕ್ ಸ್ವಲ್ಪ ಸಜೆಷನ್ಸ್ ಕೊಡ್ತಾರೆ, ಅವ್ರಿಂದ ಸಜೆಷನ್ಸ್ ತೊಗೊಳ್ರಿ. ಎಲ್ಲರೂ 100% ಕೊಡ್ರಿ. ಮಿಸ್ಫೀಲ್ಸ್ ಮಾಡಬೇಡ್ರಿ, ಕ್ಯಾಚಸ್ ಸ್ವಲ್ಪ ಹಿಡೀರಿ ಸಾಕಷ್ಟೇ. ಕ್ಯಾಚಸ್ ಹಿಡಿದ್ರೆ ನಮ್ಮ ಬೌಲಿಂಗ್ ಆ್ಯಕ್ಚುಲಿ ಚೆನ್ನಾಗಿದೆ. ಕ್ಯಾಚಸ್ಸು ಫೀಡಿಂಗ್ ಸ್ವಲ್ಪ ಚೆನ್ನಾಗಿ ಮಾಡಿದ್ರೆ ಮುಗಿದು ಅಷ್ಟೇ. ಹಲೋ ಗೈಸ್, ಕೊನೆಗೂ ಮ್ಯಾಚ್ ಸ್ಟಾರ್ಟ್ ಆಗ್ತೈತೆ. ಹೋಗ್ತಾನೆ ನವೀನು, ನೋಡೋಣ ಏನು ಮಾಡ್ತಾನೆ ಅಂತ. UCC ಅಪ್ ಟು ಬಾಲ್ ಆ್ಯಂಡ್ ನವೀನ್ ದಿ ಕ್ಯಾಪ್ಟನ್ ಲೀಡಿಂಗ್ ದ ಟೀಮ್. ಹೋಗ್ತಾರೆ ಗೈಸ್. ಸೊ ನೋಡೋಣ, ಹೋಪ್ಫುಲಿ ಮ್ಯಾಚ್ ಗೆದ್ದು ಚೆನ್ನಾಗಿ ಆಡ್ಕೊಂಬರ್ಲಿ ಹುಡುಗರು. ಲಾಸ್ಟ್ ಇಯರ್ ನಾನು ಕ್ಯಾಪ್ಟನ್ ಆಗಿದೆ, ಈ ಸತಿ ನಾನು ಸೈನ್ ಮಾಡಿಲ್ಲ. ಸೊ ನವೀನ್ ಕ್ಯಾಪ್ಟನ್ ಆಗಿದ್ದಾನೆ, ನೋಡೋಣ ಏನು ಮಾಡ್ತಾರೆ ಅಂತ. ಗೈಸ್ ಫಸ್ಟ್ ಬಾಲ್ ಆಗ್ತದೆ. ರೋಹಿತ್ ಲೆಫ್ಟ್ ಹ್ಯಾಂಡರ್ ಅವನು. ಫಸ್ಟ್ ಬಾಲ್ ಆಯಿತು. ಗೈಸ್ ನೀವು ನೋಡ್ಬೋದು, ನವೀನು ಮಿಡಾನ್ ಎತ್ತಿಸ್ಬಿಟ್ಟವನೆ. ಅಂದರೆ ನೆಕ್ಸ್ಟ್ ದ ಬೌಲರ್ ಇರ್ತಾರೆ ಮಿಡಾನ್, ಅದು ಎತ್ತಿಸ್ಬಿಟ್ಟವನೆ. ಇರಬೇಕಂದ್ರೆ ಬೌಲರ್ದು ಲೆಫ್ಟ್ ಟು ರೈಟ್ ಮಿಡ್ ಆಫ್ ಅಂತಿರುತ್ತೆ, ಅಲ್ಲಿ ಆಡಿಸ್ಲೇಬೇಕು. ಒಳ್ಳೆ ಡಿಸಿಷನ್ನೇ. ಲೈಕ್ ಪ್ರೆಷರ್ ಹಾಕಕ್ಕೆ ನೋಡ್ತಾ ಇದ್ದಾನೆ ಬ್ಯಾಟ್ಸ್ಮನ್ಗೆ. ನೋಡೋಣ ಏನಾಗುತ್ತೆ. ಯುನಿಕ್ ಟ್ರೈ ಇದು, ನೋಡೋಣ.
ಗೈಸ್ ಫಸ್ಟ್ ವಿಕೆಟ್ ಬಿದ್ದಿದೆ. ಸೂರಜ್ LBW ಮಾಡಿದ್ದಾನೆ. ಸೊ ಫಸ್ಟ್ ವಿಕೆಟ್ ಬಿದ್ದಿದೆ, ಒಳ್ಳೆ ಸ್ಟಾರ್ಟ್ ಬಂದಿದೆ. ನೋಡೋಣ ಮುಂದೆ ಕಂಟಿನ್ಯೂ ಮಾಡ್ತಾರೆ ಹೆಂಗೆ ಅಂತ. ಗೈಸ್ ಬಾಯ್ಸ್ ಸೆಕೆಂಡ್ ವಿಕೆಟ್ ತೆಗ್ದಿದ್ದಾರೆ ಗೈಸ್. ಗುಡ್ ಸ್ಟಾರ್ಟ್. ಬೌಂಡ್ರಿ ಹೊಡೆದ ಇದಕ್ಕಿಂತ ಮುಂಚೆ ಬಾಲ್ ಕಳೆದೋಗ್ಬಿಟ್ಟಿತ್ತು. ಇವಾಗ ಒಂದು 5 ನಿಮಿಷ ಪಾಸ್ ಆಗಿತ್ತು ಗೇಮು. ಇವಾಗ ಮತ್ತೆ ವಿಕೆಟ್ ತೆಗ್ದವ್ರೆ. ನಿಮ್ಗೊಂದು ಗೆಸ್ಟ್ನ ತೋರಿಸ್ತೀನಿ ನೋಡಿ. ದಿ ಬಿಸ್ನೆಸ್ ಮ್ಯಾನ್, ದಿ ಫ್ಯೂಚರ್ ಬಿಸ್ನೆಸ್ ಮ್ಯಾನ್ ಇವನು. ಹೇಳು. Hi guys, how are you? My name is Daniel. ಇವನ ಹೆಸರು ಡ್ಯಾನಿಯಲ್ ಅಂತ ಗೈಸ್. ಗೈಸ್ ಅವನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾವನೆ, ಗೇಮಿಂಗ್ ಸೆಂಟರ್ ರಾಮೂರ್ತಿ ನಗರಲ್ಲಿ. ಅದು ಸ್ಟಾರ್ಟ್ ಮಾಡಿದಾಗ ಹೋಗೋಣ ಹೇಳ್ತೀನಿ. ಅವಾಗ ಎಲ್ಲರೂ ಹೋಗಿ ನನ್ನ ಹೆಸರು ಹೇಳಿದ್ರೆ ಡಿಸ್ಕೌಂಟ್ ಕೊಡ್ತಾನೆ. 9 rupees discount. 9 rupees. ಏನು 9 rupees Discount. ಏನಕ್ಕೆ? ಹಂಗೆ ಅದೇ 9 rupees ಯಾಕಂದ್ರೆ ಜೀರೋ ಇರಬಾರ್ದಂತೆ ಯಾವುದಕ್ಕೂ ಅದಕ್ಕೆ. ಸರಿ ಗೈಸ್, ಅವ್ನು ಸ್ಟಾರ್ಟ್ ಮಾಡಿದಾಗ ಇಲ್ಲಿ ಮಾಡ್ತೀನಿ. 2 ವಿಕೆಟ್ ತೆಗ್ದವ್ರೆ. ಯಾರು ಬ್ಯಾಟಿಂಗು? ಐ ಮೀನ್ ಯಾರು ಬೌಲಿಂಗ್ ಮಾಡಿದ್ರು, ಯಾರು ತೆಗ್ದಿದ್ದು? ಒಂದು ಸೂರಜ್, ಇನ್ನೊಬ್ಬ ಲೊಡ್ಡೆ ರೋಹಿತ್. ಹೋಯ್ತಾ? ಓಕೆ, ಇವಾಗ ನೋಡಿದೆ ಕ್ಯಾಚ್ ಹಿಡಿದ ನವೀನು. ಎಕ್ಸಾಮ್ ಇಲ್ಲ, ಉಟ್ಕೊಂಬಂದೆ ಇವಾಗ. ಆಗೋಯ್ತಾ? 2 ಗಂಟೆಗೆ ಬರ್ತೀನಿ ಅಂತ 2 ಗಂಟೆ 4 ಗಂಟೆಗೆ ನನಗೆ ಬಂದ್ಬಿಟ್ಟೆ. ಗೈಸ್ ನಾನು ಡ್ಯಾನಿಯಲ್ ಎಲ್ಲ ಒಟ್ಟಿಗೆ ಕ್ರಿಕೆಟಿಗೆ ಸೇರಿದ್ದು. ಇಬ್ಬರು ಒಟ್ಟಿಗೆ ರಿಟೈರ್ಮೆಂಟ್ ಆಗಿದೆ. ನೆಕ್ಸ್ಟ್ ಇಯರ್ ಮತ್ತೆ ಆಡ್ತೀವಿ. ಇಬ್ರಿಗೂ ಸ್ವಲ್ಪ ಬಿಸ್ನೆಸ್ ಪ್ಲ್ಯಾನ್ಗಳೈತೆ, ಅದನ್ನ ಎಕ್ಸಿಕ್ಯೂಟ್ ಮಾಡಿ ಎಲ್ಲ ಸ್ವಲ್ಪ ಸೆಟ್ಲ್ ಆದಮೇಲೆ ಆಮೇಲೆ ಆರಾಮಾಗಿ ಕ್ರಿಕೆಟ್ ಸೆಟ್ಲ್ ಆಗ್ಬೋದು. ಅಷ್ಟೇ. ಎಲ್ಲದಕ್ಕೂ ದುಡ್ಡು ಬೇಕು ಗೈಸ್. ಇವು ಹಂಗೆ ಇವನೇ ಗೈಸ್ ನಮ್ಮ ಡಯಟಿನ ಟ್ರೈನರ್ ಗೈಸ್. ಇವನು ಇವನಿಗೆ ನಾನು ಎದುರೋದು ಡಯಟ್ ಅಂತ. ಹೌದು ಗೈಸ್. ಗೈಸ್ 6 ಹೊಡೆದವ್ರೆ. ನವೀನ್ ಕ್ಲೀನ್ ಆಗಿ ಕ್ಯಾಪ್ಟನ್ಸಿ ಮಾಡು. ಏನು ನವೀನ್ ಆ ಥರ ಮಾಡ್ತಾ ಇದೀಯಾ? ನವೀನ್ ಹಾಯ್ ಮಾಡು. ನವೀನ್ ಹಾಯ್ ಮಾಡು. ರೋಸ್ಟ್ ಆಗೋದು ಗೈಸ್. ನವೀನು ಎಷ್ಟು 110 ಪಾರ್ಟ್ನರ್ಶಿಪ್, 120 ಪಾರ್ಟ್ನರ್ಶಿಪ್. ಗೈಸ್ ಕೊನೆಗೂ ನವೀನ್ ಅವರು ಆಲ್ ಔಟ್ ಮಾಡಿಬಿಟ್ಟವ್ರೆ. 270 ಟಾರ್ಗೆಟ್ ಕೊಟ್ಟವ್ರೆ. ಸರಿಯಾಗಿ ಹೊಡ್ಸ್ಕೊಂಡ್ರು. ಲಾಸ್ಟಲ್ಲಿ ಕಂಬ್ಯಾಕ್ ಮಾಡೋರು. ನೋಡೋಣ ಅದನ್ನ ಚೇಸ್ ಮಾಡ್ತಾರ ಇಲ್ವಾ ಅಂತ. ನಾವು ನೋಡಿದ್ರೆ ಇಲ್ಲಿ ಫನ್ ಮಾಡ್ತಾ ಇದೀವಿ ಕೂತ್ಕೊಂಡು. ಪಾಪ ಅವನಲ್ಲಿ ಕಷ್ಟ ಬೀಳ್ತಾವನೆ. ಇವನ್ ನೋಡಿ, ಇವನು ಗುಂಡು ಇರ್ಫಾನ್, ಏನದು ಇರ್ಫಾನ್ ಪಠಾನ್. ಕೊನೆಗೂ ಫಸ್ಟ್ ಇನ್ನಿಂಗ್ಸ್ ಆಗೈತೆ. ಇವಾಗ ಲಂಚ್ ಬಿಟ್ಟವ್ರೆ. ಲಂಚೆಲ್ಲ ಪಾರ್ಸಲ್ ತಗೊಂಡಿದ್ದೀವಿ ಇಲ್ಲಿ. ನಾನು ಬಂದ್ಬಿಟ್ಟು ಆಮೇಲೆ ಊಟ ಮಾಡಬೇಕು. ನಾನು ಯಾರ್ತಾ ಇಲ್ವಲ್ಲ ಅದಕ್ಕೆ. ಇವಾಗ ಎತ್ಕೊಂಡೋಗೋರು ಫಸ್ಟು ಕೊಟ್ಟು ಅವ್ರು ಊಟ ತಿಂದು, ಅದಾದಮೇಲೆ ನಾವು ಬರ್ಬೇಕು ತಿನ್ನೋಕ್ಕೆ. ಕರ್ಡ್ ರೈಸ್ ಇಸ್ಕೊಂಡವ್ರು ಎಲ್ಲರೂ. ತಿಂದ್ಬಿಟ್ಟು ನಿದ್ದೆ ಹೊಡೆಯೋಕ್ಕೆ ನೋಡಬೇಕು. ನಾನು ತಿಂದು ಬರೋಷ್ಟರಲ್ಲಿ ಮ್ಯಾಚ್ ಸ್ಟಾರ್ಟ್ ಆಗೋಗಿರುತ್ತೆ. ಏನಾಗುತ್ತೋ ಏನೋ ಗೊತ್ತಿಲ್ಲ, ನೋಡೋಣ. ಫೈನಲ್ವರೆಗೂ ಅಪ್ಡೇಟ್ ಕೊಡ್ತಾ ಇರ್ತೀನಿ, ನೋಡ್ತಾ ಇರ್ತೀನಿ. ಗೈಸ್ UCC ಆಲ್ರೆಡಿ 2 ವಿಕೆಟ್ ಬಿದ್ದೋಗ್ಬಿಟ್ಟವ್ರೆ. ಕ್ಯಾಪ್ಟನ್ ನವೀನ್ ರೆಡಿ ಆಗೋರೆ. ನವೀನ್ ಆಲ್ ದ ಬೆಸ್ಟ್. ಚೆನ್ನಾಗಿ ಆಡು. ಗೈಸ್ ಆಲ್ ದ ಬೆಸ್ಟ್ ಹೇಳೋದು. ನವೀನ್ ಚೆನ್ನಾಗಿ ಆಡಲಿ, ಟೀಮ್ನಾಗ ಗೆಲ್ಲಿಸ್ಲಿ. 2 ವಿಕೆಟ್. ಎಷ್ಟು ಸ್ಕೋರು? ಎಷ್ಟು 10 ರನ್ ಇರುತ್ತೆ. 10 ರನ್ ಫಾರ್ 2 ವಿಕೆಟ್ಸ್. ಇನ್ನು ಟಕ್ಔಟ್ ಆಗ್ಬಿಟ್ಟವನೇನು, ಮಾನ ಮರ್ಯಾದಿಲ್ಲ. ಗೈಸ್ ಸೊ ಫೈನಲಿ ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ಇವ್ರಿಗೆ ಊಟ ಗೀಟ ಎಲ್ಲ ತಂದು ಕೊಟ್ಟಾಯಿತು. ಇಲ್ಲಿ ನೋಡಿ ಯಾರು ಬಂದವನು ಹಿಂದೆ. ಅಣ್ಣ ಚೆನ್ನಾಗಿ ಹೋಗ್ತಾನೆ ಗೈಸ್ ಇವತ್ತು. ಛೇ ಮಿಸ್ ಮಾಡ್ಕೊಂತೀವಲ್ಲ ಗೈಸನ್ನ. ಪಾಪ ನಮ್ಮ ಬಾಯ್ನ. ಬರ್ತೀನಿ ನೆಕ್ಸ್ಟ್ ಮತ್ತೆ ಇವಾಗ ಇದಕ್ಕೆ ಬರ್ತಾನೆ. ಯಾವುದೋ ಹಬ್ಬಕ್ಕೆ? ಯಾವ ಹಬ್ಬಕ್ಕೆ? ಸಂಕ್ರಾಂತಿ ಬರಲ್ಲ, ಅದಾದ್ಮೇಲೆ ಇಂಡಿಪೆಂಡೆನ್ಸ್ ಡೇ ಅಂತ ಆಗಸ್ಟ್. ರಿಪಬ್ಲಿಕ್ ಡೇಗೆ ಬರ್ತೀನಿ. ರಿಪಬ್ಲಿಕ್ ಡೇಗೆ ಬರ್ತಾನಂತೆ ಗೈಸ್, 26th. ಅಲ್ಲಿವರೆಗೂ ಪಾಪ ನಮ್ಮ ದೂದ್ ಒಬ್ಬನೇ ಇರಬೇಕು ಚೆನ್ನಾಗಿ. ಗೈಸ್ ಇವಾಗ ಊಟ ಮಾಡೋಕೆ ಹೋಗ್ತಾ ಇದ್ದೀನಿ. ನಮ್ಮ ಜೊತೆ ಬಪ್ಪಿ ಅವನೇ. ಬಪ್ಪಿ ತಾರೋಡಿಸ್ತಾನೆ ಇವತ್ತು. ನೋಡೋಣ. ಆಲ್ರೆಡಿ 3 ವಿಕೆಟ್ ಬಿದ್ದೋಗ್ಬಿಟ್ಟೈತೆ ನಮ್ಮ ಟೀಮ್ದು. ನವೀನ್ ನೆಕ್ಸ್ಟ್ ಬ್ಯಾಟಿಂಗ್ ಇತ್ತ. ಅದು ಹೊಟ್ಟೆ ಹಸು ತಡೆಯೋಕ್ಕಾಗಲಿಲ್ಲ. ಎಷ್ಟು ಅಂತ ತಡೆಯೋದು? 2 ಗಂಟೆ ಆಗೈತೆ, ಇನ್ನೂ ಊಟ ತಿಂದಿಲ್ಲ. 2:30. ಟಿಫನ್ ಬೇರೆ ತಿಂದಿರಲಿಲ್ಲ. ಅದಕ್ಕೆ ಫಸ್ಟ್ ಊಟ ತಿನ್ಕೊಂಬಂದ್ಬಿಡೋಣ. ಚೀಟ್ ಡೇ ಬೇರೆ ಅಲ್ವ ಇವತ್ತು. ನೋಡೋಣ ಗೈಸ್ ಮುಂದೆ ಏನಾಗುತ್ತೋ ಅಪ್ಡೇಟ್ ಕೊಡ್ತೀನಿ. ಬಾಯ್ ಗೈಸ್. ಕೊನೆಗೂ ಊಟ ತಿಂದಿದ್ದಾಯಿತು ಗೈಸ್. ಇವಾಗ ಮತ್ತೆ ಗ್ರೌಂಡ್ ಹತ್ರ ಹೋಗ್ತಾ ಇದ್ದೀವಿ. ಲೋಕಲ್ ಸೈಡಲ್ಲಿ ಊಟ ತಿನ್ನೋ ಮಜಾನೇ ಬೇರೆ. ಹಾಫ್ ರೈಸು ಹಾಫ್ ಚಿಕನ್ ಸಾಕು, ಹೊಟ್ಟೆ ತುಂಬ ಹೋಗ್ಬಿಡುತ್ತೆ. ಬೇರೆ ಕಡೆ ಎಷ್ಟು ಕಾಸು ಕೊಡ್ತಿದ್ರು ಆ ಥರ ಅಷ್ಟು ಏನಂತಾರೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಇಲ್ಲಿ ಹಾಫ್ ರೈಸ್ ತಿಂದ್ರೇ ನಮ್ಮದೇ. ಹಂಗಂದರೆ ಸೋಡಾ ಹಾಕಿರ್ತಾರೆ ಅಂತ ನಾನು ಹೇಳ್ತಾ ಇಲ್ಲ, ಅಷ್ಟು ಕ್ವಾಂಟಿಟಿ ಕೊಡ್ತಾರೆ ಹಾಫ್ ರೈಸ್ಗೆ. ಸಖತ್ತಾಗಿರುತ್ತೆ.
ಗೈಸ್ ಊಟ ತಿಂದಾದ್ಮೇಲೆ ಸೋಡಾ ಕುಡಿಯೋಕ್ಕೆ ಬಂದಿದ್ದೀವಿ ನೋಡಿ. ಗುಡ್ ಫಾರ್ ಡೈಜೆಷನ್, ಕುಡೀರಿ. ಲೋಕಲ್ ಸೈಡ್. ಗೈಸ್ ನವೀನ್ ಔಟ್ ಆಗೋದ ಗೈಸ್, ಮುಗೀತಷ್ಟೇ, ಮನೆಗೆ ಹೋಗೋದಿನ. ನೋಡಿ ನವೀನ್ ಫುಲ್ ಡಿಸಪಾಯಿಂಟ್ಮೆಂಟಲ್ಲಿ ಬರ್ತಾನೆ. ರಿಸ್ಯೂಮ್ ಮಾಡ್ತೀನಿ ನೋಡಿ, ಅವ್ನು ಬರೋ ಸ್ಟೈಲ್ ಫುಲ್ಲು ಡಿಪ್ರೆಸ್ಡ್. LBW ಆಗೋಗ್ಬಿಟ್ಟು ಅವ್ನು ಪಾಪ ಬಾಯ್. ಅಷ್ಟೇ, ಯಾವ ಪ್ಯೂರ್ ಬ್ಯಾಟ್ಸ್ಮನ್ ಅಂತ ಯಾರೂ ಇಲ್ಲ. ಈ ಮ್ಯಾಚು ಮುಗೀತು ಅಂತ ಅಂದ್ಕೊಳ್ರಿ. KP ಹೋಗವನೇ, ನೋಡೋಣ. ಅವ್ನು ಬೌಲಿಂಗ್ ಆಲ್ರೌಂಡ್ರು, ನೋಡೋಣ ಏನು ಆಡ್ತಾನೆ ಅಂತ. ಗೈಸ್ ಸೊ ಕೊನೆಗೂ ಮ್ಯಾಚ್ ಮುಗೀತು. UCC ಸಕ್ಸಸ್ಫುಲಿ ಸೋತೋಗಿದ್ದಾರೆ. ನೋಡೋಣ, ಚೆನ್ನಾಗಿ ಆಡಿದ್ರು ಬಾಯ್ಸು, ಬಟ್ ಏನು ಮಾಡೋಕ್ಕಾಗಲ್ಲ. ರಿಸಲ್ಟ್ ಎಲ್ಲ ಎಕ್ಸ್ಪೆಕ್ಟ್ ಮಾಡಬೇಕಾಗಿರೋದೆ. ಇವನಿಂದನೇ ಸೋತಿದ್ದು. ಇವನಲ್ಲಿ ಇವನು ಮುಂದೆ ಗಾಡಿ ಓಡಿಸ್ತಾ ನಾನು. ಹೆಲ್ಮೆಟ್ ಚೆನ್ನಾಗಿ ಆಡೋರೆ ಗೈಸ್, ಏನು ಮಾಡೋಕ್ಕಾಗಲ್ಲ. ರಿಸಲ್ಟ್ ನಾವು ಹೇಳ್ದಂಗೆ ಆಗಲ್ಲ, ಅದಕ್ಕೆಲ್ಲ ರೆಡಿ ಇರ್ಬೇಕು ನಾವು. ನೋಡೋ ನೆಕ್ಸ್ಟ್ ಮ್ಯಾಚ್ ಅದು ಗೆಲ್ಲಿ ನೋಡ್ತಾರ ಏನು ಕತೆ ಅಂತ. ಬಾಯ್ ಹೇಳ್ಬಿಡು. ಬಾಯ್. ಅಷ್ಟೇ ಗೈಸ್. ಇವಾಗ ಏನಿದ್ರು ತಾತಾ ಟೀ ಹತ್ರ ಹೋಗ್ತೀವಿ. ಅಲ್ಲೆಲ್ಲರೂ ಬರ್ತಾರೆ. ಇವಾಗ KP ಗಿಪಿ ಎಲ್ಲರೂ ಬರ್ತಾರೆ. ಧನುಷ್ ಅವ್ರು ಎಲ್ಲರೂ ಸಿಗ್ತೀವಿ. ಹಾಂ, ತಾತಾ ಟೀಗೆ ಬರ್ತೀನಿ. ಬಾಯ್ ಗೈಸ್. Into the vlog. Please Bye. subscribe. You knew or is a nerd, you know. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.